ಜಾತಿ ಗಣತಿ ಮರು ಸರ್ವೆ ಅನ್ನೋದು ಮತ್ತೊಂದು ದಂಗಲ್ಗೆ ಕಾರಣ ಆಗಿದೆ. ಯಾಕೆ ಅಂತಂದ್ರೆ ಮರು ಸರ್ವೆ ಮಾಡಬೇಕು ಅಂತ ಹೇಳ್ತಾ ಇದ್ರು. ಮರು ಸರ್ವೆಗೆ ರಾಹುಲ್ ಗಾಂಧಿ ಅವರು ಹೇಳಿದ ಮೇಲೆ ರಾಜ್ಯ ಸರ್ಕಾರ ಮರು ಸರ್ವೆಗೆ ರೆಡಿ ಆಗಿದೆ. ಆದರೆ ಈಗ ಕೆಲ ಸಮುದಾಯಗಳು ನೀವು ಮರು ಸರ್ವೆಗೆ ಯಾಕೆ ಒಪ್ಕೊಂಡ್ರಿ, ನೀವು ಶೋಷಿತ ಸಮುದಾಯಗಳ ವಿರುದ್ಧ ಕೆಲಸ ಮಾಡ್ತಾ ಇದ್ದೀರಿ. ಶೋಷಿತ ಸಮುದಾಯದ ಮುಖಂಡರುಗಳು ಇದಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ದು ಇದು ಡಬಲ್ ಸ್ಟ್ಯಾಂಡರ್ಡ್. ಬೇಕಾದಾಗ ಬೇಕಾದವ್ರನ್ನ ಓಲೈಕೆ ಮಾಡಿಕೊಂಡು ಬೇಕಾದಂಗೆ ಆಟ ಆಡ್ತಾ ಇದ್ದೀರಾ. ಯಾರ್ದೋ ಒಬ್ಬರಿಗಾಗಿ ನೀವು ಇಡೀ ಪಕ್ಷನ ಬಲಿ ಕೊಡ್ತಾ ಇದ್ದೀರಾ. ಕಾಂತರಾಜ್ ಆಯೋಗ ನೀಡಿದ ವರದಿಗೆ 10 ವರ್ಷ ನಿಮಗೆ ಗೊತ್ತಾಗಿರಲಿಲ್ವ ಅದು ಮರು ಸರ್ವೆ ಮಾಡಿಸ್ಬೇಕು ಅಂತ? ಏನು ಹೈಕಮಾಂಡ್ ಬರುತ್ತಾ ನಮ್ಮ ಕಷ್ಟ ಎಲ್ಲ ಸುಖ ಎಲ್ಲ ಕೇಳೋದಕ್ಕೆ ಅಂತ ಈಗ ಶೋಷಿತ ಸಮುದಾಯಗಳ ಒಕ್ಕೂಟದ ಪ್ರಧಾನ ಸಂಚಾಲಕ KM ರಾಮಚಂದ್ರಪ್ಪ ಕಿಡಿಕಾರಿದ್ರೆ, ಮತ್ತೊಂದು ಕಡೆ ಒಕ್ಕಲಿಗ ಸಂಘದ ನಾಯಕರು ಈ ಒಂದು ಮರು ಸರ್ವೆಗೆ ಫುಲ್ ಖುಷಿಯಾಗಿದ್ದಾರೆ. ಜಾತಿ ಜನಗಣತಿ ಮರು ಸರ್ವೆಗೆ ಸರ್ಕಾರ ಏನು ತೀರ್ಮಾನ ಮಾಡಿದೆ ಇದಕ್ಕೆ ನಾವು DK ಶಿವಕುಮಾರ್ ಅವರನ್ನು ಸನ್ಮಾನಿಸ್ತೀವಿ ಅಂತ ಒಕ್ಕಲಿಗರ ಒಕ್ಕೂಟ ಹೇಳಿದೆ. ಬನ್ನಿ ಶೋಷಿತ ಸಮಾಜದ ಮುಖಂಡರು ಮತ್ತು ಒಕ್ಕಲಿಗ ಮುಖಂಡರು ಏನು ಹೇಳಿದ್ದಾರೆ ಕೇಳೋಣ. ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ನಮ್ಮ ಒಂದು ಸಮಾವೇಶದಲ್ಲಿ ನಾವು ಮಾಡೇ ತೀರ್ತೀವಿ ಅಂತ ಒಂದು ವಾಗ್ದಾನವನ್ನು ಕೂಡ ಕೊಟ್ಟಿದ್ರು. ಆ ವಾಗ್ದಾನವನ್ನ ಕೊಟ್ಟು ಏನು ಈ ತಳ ಸಮುದಾಯಗಳವೆ ಇದನ್ನ ಬೇಕೇ ಬೇಕು ಅಂತ ಬೇಡಿಕೆ ಇಟ್ಟಿದ್ದಾರೆ, ಈ ಸಮುದಾಯಗಳಿಗೆ ಮೋಸ ಮಾಡ್ದಂಗೆ ಆಗ್ತದೆ. ಕಾಂಗ್ರೆಸ್ ಪಕ್ಷ ದ್ವಂದ್ವ ನೀತಿಯನ್ನ ಅನುಸರಿಸ್ತಾ ಇದೆ. ಯಾರೋ ಒಬ್ಬನ್ನ ತೃಪ್ತಿಪಡಿಸೋದಕ್ಕೆ ಪೂರ್ತಿ ಕಾಂಗ್ರೆಸ್ ಪಕ್ಷ ತನ್ನ ಪಕ್ಷವನ್ನೇ ಬಲಿ ಕೊಡುವಂತ ಒಂದು ಹುನ್ನಾರ ಇಲ್ಲಿ ನಡೀತಾ ಇದೆ. ಸರ್ಕಾರ ಒಂದ್ ಕಡೆ ಹೇಳ್ತದೆ 10 ವರ್ಷಗಳಾಗ್ಬಿಟ್ಟದೆ ಅಂತ. 10 ವರ್ಷಗಳಾಗಿರೋದು ಯಾಕೆ ನಿಮ್ಗೆ 2 ವರ್ಷದಿಂದ ಗೊತ್ತಿಲ್ವಾ? 2 ವರ್ಷದಲ್ಲೇ ನಮ್ಗೆ ಅದು ಆಶ್ವಾಸನೆ ಕೊಟ್ರಿ, ನಮ್ಮ ಓಟ್ ತಗೊಂಡ್ರಿ. ಈಗ ನೋಡಿದ್ರೆ ನಮಗೆ ಮೋಸ ಮಾಡ್ತಿದೀರ. ಕಾಂಗ್ರೆಸ್ ಪಕ್ಷ ಪ್ರಣಾಳಿಕೆಯಲ್ಲೇ ಹೇಳಿದ್ರಿ, ಚುನಾವಣಾ ಪ್ರಚಾರಗಳಲ್ಲಿ ಹೇಳವ್ರೆ ಜಾತಿ ಸಮೀಕ್ಷೆಯನ್ನ ನಾವು ಜಾರಿ ಮಾಡ್ತೀವಿ ಅಂತ. ಆ ಪಕ್ಷದ ಹೈಕಮಾಂಡೇ ಹೇಳ್ತಾ ಇದೆ. ಆದ್ರೆ ಆ ಹೈಕಮಾಂಡೇ ಒಬ್ಬನ್ನ ತೃಪ್ತಿಪಡಿಸೋದಕ್ಕಾಗಿ ಕರ್ನಾಟಕದ ಈ ಸಮೀಕ್ಷೆಯನ್ನ ಹಾಳು ಮಾಡ್ತದೆ. ಇದನ್ನ ನಾವು ಖಂಡಿಸ್ತೀವಿ. ಮತ್ತೆ ಏನು ಹೊಸದಾಗಿ ಇವರು ಸಮೀಕ್ಷೆ ಮಾಡ್ತೀನಿ ಅಂತಿದ್ರೆ, ಆ ಸಮೀಕ್ಷೆ ಮಾಡಿದಾಗೂ ಇವರು ಕೂಗಿದ್ದೇ ಇರ್ತದೆ. ಇವರು ಯಾವುದನ್ನು ಬಿಟ್ಟಿಲ್ಲ. ಕರ್ನಾಟಕದಲ್ಲಿ ಎಷ್ಟು ಆಯೋಗಗಳು ಬಂದು, ಎಷ್ಟು ಸಮೀಕ್ಷೆಗಳಾದವು, ಎಲ್ಲಾ ವರದಿಗಳನ್ನ ತಿರಸ್ಕಾರ, ಇದು ವಿರೋಧ. ಈ ಒಂದು ಜಾತಿ ಜನಗಣತಿ ಅನ್ನೋದಕ್ಕಿಂತ ಇದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಇದು 2014-15ರಲ್ಲಿ ನಡೆದಿತ್ತು. ಇದು ನಮ್ಮ ಕರ್ನಾಟಕ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಆ್ಯಕ್ಟ್ ಪ್ರಕಾರ ಪ್ರತಿ 10 ವರ್ಷಕ್ಕೊಮ್ಮೆ ಈ ಸಾಮಾಜಿಕ ಶೈಕ್ಷಣಿಕ ಒಂದು ಮಾಹಿತಿ ತಗೊಂಡು ಅದರ ಆಧಾರದ ಮೇಲೆ ರಿಸರ್ವೇಷನ್ ಕೊಡಬೇಕು ಅಂತ ಇತ್ತು. ಆದರೆ ಈಗಾಗಲೇ ಈ ವರದಿಗಳೇನು ಹಿಂದೆ ಸರ್ಕಾರಕ್ಕೆ ಬಂತು, ಆ ವರದಿಗಳು, ಆ ಕಾಂತರಾಜ್ ಸಮಿತಿ ವರದಿಗಳು 10 ವರ್ಷಕ್ಕೂ ಹೆಚ್ಚಿಗೆ ಆಗಿತ್ತು. ಆದ್ದರಿಂದ ಸರ್ಕಾರ ಇದನ್ನು ಕಾನೂನಾತ್ಮಕವಾಗಿ ಪರಿಗಣಿಸದೆ ಹೊಸದಾಗಿ ಸಮೀಕ್ಷೆ ಮಾಡಿ ಅದರ ಆಧಾರದ ಮೇಲೆ ಮೀಸಲಾತಿಗಳು ಮತ್ತು ಇನ್ನಿತರ ಒಂದು ಅವಕಾಶ ಕೊಡಬೇಕು ಅಂತ ತೀರ್ಮಾನ ತಗೊಂಡಿದ್ದಾರೆ. ಇಂತಹ ಒಂದು ತೀರ್ಮಾನ ಹಾಕಲಿಕ್ಕೆ ನಮಗೆ ಮುಖ್ಯವಾಗಿ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ವಿಶೇಷವಾಗಿ ನಮ್ಮ ಉಪಮುಖ್ಯಮಂತ್ರಿಗಳಾದ ಶ್ರೀ ಶಿವಕುಮಾರ್ ಅವರು DK ಶಿವಕುಮಾರ್ ಅವರು ಸಹಾಯ ಮಾಡಿದ್ದಾರೆ. ಅವ್ರಿಗೆ ಸನ್ಮಾನ ಮಾಡ್ತೀವಿ ಅಂತ ಒಕ್ಕಲಿಗರ ಸಂಘ ಹೇಳಿದ್ರೆ, ಆ ಕಡೆ ಶೋಷಿತ ಸಮುದಾಯಗಳ ಮುಖಂಡರು ಯಾರೋ ಒಬ್ಬರಿಗೋಸ್ಕರ ಇಡೀ ಒಂದು ಸರ್ವೆನೇ ನೀವು ಕಸದ ಬುಟ್ಟಿಗೆ ಹಾಕಿದ್ದೀರಲ್ಲ, ಇದು ಸರಿನಾ? ಒಬ್ಬ ನಾಯಕನಿಗೋಸ್ಕರ ನೀವು ಡಬಲ್ ಸ್ಟ್ಯಾಂಡರ್ಡ್ ನಿಮ್ಮದು ತುಂಬಾ ಎದ್ದು ಕಾಣ್ತಾ ಇದೆ ಅಂತ. ಸೊ ಮಾಡದಿದ್ರೆ ಡೆಫಿನೆಟ್ಲಿ ಈ ಒಂದು ವಿಚಾರದಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಅಡಕತ್ತರಿಗೆ ಸಿಕ್ಕೊಳ್ಳೋದಂತೂ ಗ್ಯಾರಂಟಿ.